ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ HBR ರೆಸ್ಟೋರೆಂಟ್ನಲ್ಲಿ ನೂತನ DCC ಬ್ಯಾಂಕ್ ನಿರ್ದೇಶಕ ಗೌತಮ್ ಪಾಟೀಲ್ ರವರಿಗೆ ತಾಲೂಕಿನ ಕಾರ್ಯದರ್ಶಿಗಳಿಂದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ನಂತರ ಮಾತನಾಡಿದ ಅವರು, ಕಳೆದ ಅವಧಿಯಲ್ಲಿ ಚಿಂಚೋಳಿ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ DCC ಬ್ಯಾಂಕ್ನಿಂದ ರೈತರಿಗೆ ಹೆಚ್ಚಿನ ಸಾಲ ನೀಡಿ ರೈತರಿಗೆ ಸಹಾಯ ಮಾಡಿದ್ದೇನೆ. ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲುಗುರವರು DCC ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಸಾವಿರಾರು ಕೋಟಿ ಅನುದಾನ ತಂದಿದ್ದರು. ಇದರಿಂದ ಚಿಂಚೋಳಿ ತಾಲೂಕಿನ ಎಲ್ಲಾ ಸೊಸೈಟಿಗಳಿಗೆ ಕೋಟ್ಯಾಂತರ ರೂಪಾಯಿ ಸಾಲ ನೀಡಿ ರೈತರಿಗೆ ಸಹಾಯ ಮಾಡಿದ್ದೇನೆ. ನಾನು ರೈತರ ಜೊತೆಗೆ ಯಾವತ್ತೂ ಭೇದ ಭಾವ ರಾಜಕೀಯ ಮಾಡಿಲ್ಲ. ಎಲ್ಲ ರೈತರನ್ನು ಸಮಾನವಾಗಿ ನೋಡಿ ಹೆಚ್ಚಿನ ಸಾಲ ಪಡೆಯಲು ಸಹಾಯ ಮಾಡಿದ್ದೇನೆ. ತಾಲೂಕಿನ ಎಲ್ಲಾ ಕಾರ್ಯದರ್ಶಿಗಳು ಇಟ್ಟುಕೊಂಡ ಅಭಿನಂದನಾ ಸಮಾರಂಭ ನನ್ನ ಜೀವನದಲ್ಲಿ ಮರೆಯಲಾಗದ ಸನ್ಮಾನ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಿತ್ರಶೇಖರ್ ಪಾಟೀಲ್, ಅಬ್ದುಲ್ ಬಾಸಿದ್, ಸೋಮಶೇಖರ್, ವಿಜಯಕುಮಾರ್ ಪಾಟೀಲ್ ಯಲಕಪಳ್ಳಿ, ಗೋಪಾಲ್ ರೆಡ್ಡಿ, ನರಸರೆಡ್ಡಿ, ಶಂಭುಲಿಂಗಯ್ಯ ಮಠಪತಿ, ನಂದರೆಡ್ಡಿ, ಕುಮಾರ ದೇಸಾಯಿ, ಉಮಾಪತಿ ಗಣಪುರ್, ಶಿವಕುಮಾರ್ ಪಾಟೀಲ್ ಹಾಗೂ ಚಿಂಚೋಳಿ ತಾಲೂಕಿನ ಎಲ್ಲ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಯಾಕಂತಂದ್ರೆ ಗಾಳಿ ಬಿಟ್ಟಾಗ ತಿಳ್ಕೊಂಡು ಅವಾಗ ನಮ್ಮ ಬ್ಯಾಂಕಿನಾಗ ಹೆಚ್ಚಿನ ಬಜೆಟ್ ನಮ್ಮ ರಾಜ್ಕುಮಾರ್ ಪಾಟೀಲ್ ತಂದಿರು. ಅದಕ್ಕೆ ನಾವು ಸದುಪಯೋಗ ಪಡಿಸ್ಬೇಕಂದ್ರೆ ಯಾರು ಬರ್ತಾರ ರೈತರು ಕೂಡ, ಯಾರು ರೈತರನ್ನ ಹೊಸ ಮಂದಿ ಕೂಡ ಅಂತೇಳಿ ಬೆನ್ ಹಾಕಿ ಅವತ್ತು ಏನದ ನಮ್ಮ ಶಿವಕುಮಾರ್ ಅಣ್ಣವ್ರಿಗೆ ಮಾಮೂರಿಗೆ ಏನದ ಹೇಳಿ ಅವತ್ತು ಅತಿ ಹೆಚ್ಚಿನ ಏನದ ನಮ್ಗ ಚನ್ನೂರು ಸೊಸೈಟಿ ಅದ, ಇದು ಶೈಲೇಶ್ವರ ಸೊಸೈಟಿ ಅದ. ಶೈಲೇಶ್ವರ ಅವರು ರೈತರ ಇಲ್ಲತ್ತಿಲ್ಲ, ಅವರು ಏನದ ನಿಂದಿರ್ಬೇಕಂತ ಇದು ಮಾಡಿದ್ರು. ಅದೆಲ್ಲ ಆವತ್ತಿದ್ರ ಸಲಕ ಆಮೇಲೆ ಶೈಲೇಶ್ವರ ಎದುರು ನಿಂತಾರ ಅಂತ ಹೇಳಿ ಹಂಗೇನು ಅವ್ರಿಗೆ ದುಶ್ಮನಿ ಇಲ್ಲ. ಎಲೆಕ್ಷನ್ ಇದ್ದಾಗ ಒಬ್ರಿಗೊಬ್ಬರು ಎದುರು ಇಂಡಿಯಾ ಪಾಕಿಸ್ತಾನ ವಾರ್ ಮಾಡಕ್ ಸಾಧ್ಯ. ಹಾಗಾದ್ರೆ ಅದು ಎಲೆಕ್ಷನ್ ಇರ್ತದೆ, ಎಲೆಕ್ಷನ್ ಅದು ಇರ್ತದೆ, ಅದೇನೋ ಒಂದು ಸ್ವಲ್ಪ ತಾರತಮ್ಯ ಆಗಿರ್ತದೆ. ಆದ್ರೂ ಆ ರೈತರಿಗೆ ಅನ್ಯಾಯ ಮಾಡೋದು, ಆ ರೈತರಿಗೂ ಹೆಚ್ಚಿನ ಸಾಲ ಸೌಲಭ್ಯ ಸಿಗಬೇಕು ಅಂತ ಹೇಳಿ ಬರೀ ಚನ್ನೂರ್ ಅಂತ ಅಲ್ಲ, ಪ್ರತಿಯೊಂದು ಸೊಸೈಟಿಗೂ ನಾವು ತಿರುಗಾಡಿ ಲೋನ್ ಕೊಡಿಸುವಂತ ಕೆಲಸನ ಮಾಡಿನ ಅಂತ ಹೇಳಿ ಇವತ್ತ ನಮ್ಮ ಎಲ್ಲಾ ಸೆಕ್ರೆಟರಿಗಳು ಕೈ ಹಿಡಿದಿ ನನಗೇನದ ಗೆಲ್ಸಿ, ಮತ್ತೆ ಕೆಲ್ಸದ ಮ್ಯಾಲೂ ಇವತ್ತ ನನಗ ಏನದ ಇವತ್ತ ಅಭಿನಂದನಾ ಸಮಾರಂಭ ಮಾಡತ್ತೀರಿ. ಬಹಳ ಖುಷಿ ಆಗತ್ತದ. ಮತ್ತೆ ಇವತ್ತು ನಾನು ನೆನೆಸ್ಕೋಬೇಕಂತದ, ನಾವು ಫಸ್ಟ್ ಇದೇನು ನಾವು ರಾಜಕೀಯದಾಗ ಜಾಸ್ತಿ ನಮ್ಮ ತಂದೆಯರಿಲ್ಲದಾಗ ನಮ್ಗೆ ಅವ್ರ ಪಾರ್ಟಿಷನ್ ಬರ್ಬಿಡುತ್ತಿಲ್ಲ. ನೀವು ಬರೋದಿಲ್ಲ, ನಿಮ್ದು ಏನಂದ್ರೆ ನೀವು ಮಾಡ್ಬೋದಿರ್ಬೇಕು, ಓದೋದು ಬರೆಯೋದು ಏನದ. ನಾವು ಸ್ವಲ್ಪ ನಮ್ಮ ಮನೆಗೆ ನಮ್ ಜರ ಓದೋದು ಬರೆಯೋದ್ರಾಗ ನಾವು ಜರ ಇಲ್ಲ. ನಾವು ಯಾಕಂದ್ರೆ ನಮ್ಮ ಅಣ್ಣನ ಡಾಕ್ಟರ್, ನಮ್ಮ ತಮ್ಮ ಡಾಕ್ಟರ್, ನಮ್ಮ ಅಕ್ಕವ್ರ ಒಬ್ರು ಡಿಗ್ರಿ, ಇನ್ನೊಬ್ರು ಹೈಕೋರ್ಟ್ ಲಾಯರ್. ಆದ್ರೆ ನಾವು ಏನಂದ್ರೆ ಓದೋದ ಅಭ್ಯಾಸದಾಗ ಜಾಸ್ತಿ ಏನು ಆಸಕ್ತಿನೂ ಇರ್ಲಿಲ್ಲ, ಅಥವಾ ಅದೇನು ನಮ್ಗೆ ಈ ಕಡೆ ಅಡಿಸ್ತಿತ್ತು ಏನೋ ಗೊತ್ತಾಗಲ್ಲ. ಯಾಕಂದ್ರೆ ನಾವ್ ಇನ್ನ ಹತ್ತನೇ ಇದ್ದೇವೆ, ನಮ್ಗೆ ಓಟು ಇದ್ದಿಲ್ಲ. ಅಂದ್ರೂ ಏನಂದ್ರೆ ಅವಾಗ ಶಾಲೆ ಬಿಟ್ಟು ಎಲೆಕ್ಷನ್ ಇದ್ದು 94 ಎಲೆಕ್ಷನ್ ಇದ್ದು ನಮ್ಮ ಮನೆಗೆ ಹೇಳೋದು ಬಿಡ್ಲಾರ್ದೆ ಒಂದು ಹೀರೋಪುಕ್ ಗಾಡಿ ತಗೊಂಡು ಗುಲ್ಬರ್ಲಿಂದ ಚಿಂಚೋಳಿಯಲ್ಲಿ ಎಲೆಕ್ಷನ್ ಇಂದ 2-3 ತಿಂಗಳು ಅದ. ಅವಾಗ ಈಗೆಲ್ಲ 15 ದಿನ ಎಲೆಕ್ಷನ್, ಅವಾಗ ಬಹಳ ಲಾಂಗ್ ಎಲೆಕ್ಷನ್ ಇತ್ತು. ಅವಾಗ ಬಂದು 2-3 ತಿಂಗಳು ಈ ಕಡೆ ಹೊಡೆದ್ರು, ಶಾಲೆ ಬೈಕೊಂಡು ಬಂದಿ. ಈ ರೀತಿ ಅವಾಗಿನ ಹುಚ್ಚು. ಆದ್ರ ಎಲ್ಲರಿಗೂ ಅವತ್ತಿನ ಹಿಡಿದು ಎಲ್ಲರಿಗೂ ಏನದ ಆಶೀರ್ವಾದ ಮತ್ತು ಒಬ್ಬ ಒಳ್ಳೆ ನಮ್ಗೆ ಯಾವತ್ತೂ ನಾವು ಫ್ರೆಂಡ್ಲಿ. ನಮ್ಗೆ ಇವತ್ತು ಯಾರೇ ನಮ್ಗೆ ನಾಯಕರು ಹಂಗೆ ಅಂತ ನಾವೇನು ದೊಡ್ಡ ನಾಯಕರಲ್ಲ. ನಮ್ಗೆ ನಾವು ದೊಡ್ಡ ನಾವು 60-70 ವಯಸ್ಸದವಲ್ಲ, ನಾವ್ ಇನ್ನೂ ಸಣ್ಣ. ನಿಮ್ಮ ಏನದ ನಿಮ್ಮ ವಯಸ್ಸಿನೇ ಹೆಚ್ಚು ಕಮ್ಮಿ 10-15 ವರ್ಷ ಸಣ್ಣ, 7-8 ವರ್ಷ 10 ದೊಡ್ಡವ್ರು ಸಣ್ಣ ಇದೆ. ನಾವು ಎಲ್ಲರೂ ಗೆಳೆಯರು ಅಂತ ಇರము, ನಾವು ಅಣ್ಣ ತಮ್ಮರಂತೆ ಇರము ಅಂತ ಹೇಳಿ ಅದೇ ಒಂದು ವ್ಯಕ್ತಿತ್ವ ಮುಗಿಸ್ಕೊಂಬಂದ. ಮುಂದೂ ಅದ್ರಾಗಿದ್ಮೇಲೆ ಎಲೆಕ್ಷನ್ ಗೆದ್ದೀವಿ. ಮತ್ತ ಬೆಂಗಳೂರಿಗೆ ಅಂತ ಹೇಳಿ ಕಾಲೇಜ್ ಹಾಕಿದ್ರು, ನಮ್ಗೆ ಅಷ್ಟು ತಲೆ ಹತ್ತಿದ್ರು ನಾವು. ಬಟ್ ಇದೇ ಮೂರನೇ ಸಲ ಗೆದ್ಬೇಕ ತಾವೆಲ್ಲ ಆತ್ಮೀಯ ಕಾರ್ಯದರ್ಶಿಗಳು, ನಮ್ಮ ಸಹೋದರ ಬಂಧುಗಳು ಎಲ್ಲರೂ ಇವತ್ತ ಕಲ್ತಿ ಏನು ಇವತ್ತ ಅಭಿನಂದನಾ ಸಮಾರಂಭ ಅಂತ ಇಟ್ಕೊಂಡ್ರಿ. ಇದು ನನ್ನ ಜೀವಮಾನದಾಗೆ ಪೈಲ ಅಭಿನಂದನಾ ಸಮಾರಂಭ. ಖುಷಿ ಆಗ್ತದ. ಮತ್ತೆ ಅಷ್ಟೇ ಹೆಮ್ಮೆ ಯಾಕಾಗ್ತದ ಅಂತಂದ್ರ ಎಲ್ಲ ನಮ್ಮ ಸಹೋದರ ಭಾವ ಇರುವಂತ, ಹಿರಿಯರ ಭಾವ ಇರುವಂತ ಎಲ್ಲ ಕಾರ್ಯದರ್ಶಿಗಳು ಕಲ್ತಿ ಒಂದು. ಯಾಕಂತಂದ್ರ ಇವತ್ತು ನಾಳೆ 4 ಮಂದಿ ಅಣ್ಣ ತಮ್ಮರು, 4 ಮಂದಿ ದೋಸ್ತರು ಒಂದ್ ಕಡೆ ಕೊಡಪ್ಲೇ ಅಲ್ಲ. ಆದ್ರ ಇವತ್ತು ಎಲ್ಲ ಸೆಕ್ರೆಟರಿಗಳು, ಎಲ್ಲ ಕಾರ್ಯದರ್ಶಿ ಬಹಳ ನಮ್ಮ ಬಗ್ಗೆ ಬಹಳ ಗೌರವ ಅದ, ಬಹಳ ಹೆಮ್ಮೆ ಅದ. ಇವೆಲ್ಲರೂ ಕಲ್ತಿ ಒಂದು 15 ದಿನ ಹಿಂದೆ, 15-20 ದಿನ ಹಿಂದೆ ಏನದ ಎಲ್ಲರೂ ಕಲ್ತು ಫೋನ್ ಮಾಡಿದ್ರು, ಈ ರೀತಿ ನಾವು ಇಟ್ಕೋಬೇಕಲ್ಲತ್ತೀವಿ, ತಾವು ಬರಬೇಕು ಅಂತ ಅಂದಾಗ ನಾನು ಈ ತರ ಎಂದೂ ಅಭಿನಂದನಾ ಕಾರ್ಯಕ್ರಮ ಎಂದೂ ಹೋಗಿಲ್ಲ, ಎಂದೂ ನನಗೆ ಯಾರು ಮಾಡಿಲ್ಲ.
ಬಟ್ ನೀವು ಫಸ್ಟ್ ಮಾಡ್ಲತ್ತೀರಿ ಅಂತಂದ್ರೆ ನನಗೆ ಭಾಳ ಖುಷಿನೂ ಅದ, ನನ್ಗೆ ಭಾಳ ಹೆಮ್ಮೆನೂ ಆಗ್ತದ. ನಾನು ಬಂದೇ ಬರ್ತೀನಿ ಅಂತ ಹೇಳಿದ. ಅದೇ ರೀತಿ ಇವತ್ತಿನ ದಿನ ತಾವೆಲ್ಲರೂ ಎಲ್ಲ ಸೆಕ್ರೆಟರಿ ಅಂತ ಅಷ್ಟೇ ಅಲ್ಲ, ಎಲ್ಲ ಚಿಂಚೋಳಿ ತಾಲೂಕಿನ ಎಲ್ಲ ನಮ್ಮ ತಂದೆಯವರ ಒಂದು ಬಳಗ, ನಮ್ಮ ತಂದೆಯವರ ಅಭಿಮಾನಿ ಬಳಗ, ಎಲ್ಲ ಹಿರಿಯರು ಇವತ್ತು ಕಲ್ತಿ ಇವತ್ತು ಕಾರ್ಯಕ್ರಮ ಮಾಡ್ಲತ್ತೀವಿ. ಬಹಳ ಖುಷಿಯ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ